ಕೆಲವರು ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬರ್ತಾರೆ, ಇನ್ನು ಕೆಲವರು ತಮ್ಮ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ಉಳಿಸಿ ಹೋಗೋಕೆ ಬರ್ತಾರೆ. ನಾವಿವತ್ತು ಮಾತಾಡ್ತಿರೋದು ಅಂತಹ ಯಾವುದೇ ಆಸೆ ಇಲ್ಲದೆ ಕೇವಲ ಈ ದೇಶದ ಭವಿಷ್ಯಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ಒಬ್ಬ ಅಪರೂಪದ ಕನಸುಗಾರನ ಬಗ್ಗೆ, 18 ವರ್ಷದ ಯುವಕನಿಗೆ ಮತದಾನದ ಹಕ್ಕು ಕೊಟ್ಟಂತ ಜನನಾಯಕನ ಬಗ್ಗೆ, ನಗರಗಳಲ್ಲಿದ್ದ ಕಂಪ್ಯೂಟರ್ ಮತ್ತು ಟೆಲಿಫೋನ್ ಅನ್ನು ಭಾರತದ ಹಳ್ಳಿಕಟ್ಟೆಗೆ ತಂದು ನಿಲ್ಲಿಸಿದ ಕ್ರಾಂತಿಕಾರಿಯ ಬಗ್ಗೆ, ದೇಶದಲ್ಲಿ ಶಾಂತಿಯ ಹೊಸಗಾಳಿ ಬೀಸುವಂತೆ ಮಾಡಿ ಯುವಶಕ್ತಿಯ ಮೇಲೆ ಅಪಾರ ನಂಬಿಕೆ ಇಟ್ಟ ಆ ಕನಸುಗಾರ ಬೇರೆ ಯಾರೂ ಅಲ್ಲ, ಅವರೇ ಭಾರತ ರತ್ನ ಶ್ರೀ ರಾಜೀವ್ ಗಾಂಧಿಯವರು. ಹೌದು, ಇವತ್ತು ನಾವು ಅನುಭವಿಸುತ್ತಿರೋ ಡಿಜಿಟಲ್ ಭಾರತದ ನಿಜವಾದ ಶಿಲ್ಪಿ, ಯುವ ಭಾರತದ ಕನಸುಗಾರ ರಾಜೀವ್ ಗಾಂಧಿಯವರ ಅಪರೂಪದ ಬದುಕಿನ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ, ಇತಿಹಾಸದ ಆ ರೋಮಾಂಚನಕಾರಿ ಪುಟಗಳನ್ನು ಒಮ್ಮೆ ತಿರುವಿ ನೋಡೋಣ. ನಮಸ್ಕಾರ, ನಾನು BR ನಾಯ್ಡು. ರಾಜೀವ್ ಗಾಂಧಿ ಅಂದ್ರೆ ಯಾರು? ಈ ಪ್ರಶ್ನೆಗೆ ಉತ್ತರ ಹೇಳೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ರಾಜೀವ್ ಗಾಂಧಿ ಅಂದ್ರೆ ಕೇವಲ ಒಂದು ರಾಜಕೀಯ ಕುಟುಂಬದಿಂದ ಬಂದ ಹೆಸರು ಮಾತ್ರ ಅಲ್ಲ, ಒಂದು ಪರಂಪರೆ, ಒಂದು ಹುದ್ದೆ ಅಥವಾ ನೆಹರು ಇಂದಿರಾ ಗಾಂಧಿಯವರ ಉತ್ತರಾಧಿಕಾರಿ ಅನ್ನೋ ಗುರುತು ಮಾತ್ರ ಅಲ್ಲ. ಒಂದು ಕ್ಷಣ ಈ ಎಲ್ಲ ಗುರುತುಗಳನ್ನು ಪಕ್ಕಕ್ಕಿಟ್ಟು ನೋಡೋಣ. ಆಗ ನಮ್ಮ ಕಣ್ಣ ಮುಂದೆ ಕಾಣಿಸೋದು ಒಬ್ಬ ಪೈಲಟ್, ಒಬ್ಬ ಜವಾಬ್ದಾರಿ ಯುವಕ, ರಾಜಕೀಯಕ್ಕೆ ಬರಬೇಕು ಅಂತ ಎಂದೂ ಕನಸು ಕಂಡಿರದ ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಕಾಲ ಮತ್ತು ದೇಶದ ಪರಿಸ್ಥಿತಿ ಅವರನ್ನು ತಂದು ನಿಲ್ಲಿಸಿದ್ದು ಮಾತ್ರ ಅವರೆಂದೂ ಬಯಸದ ರಾಜಕೀಯದ ಅಂಗಳದಲ್ಲಿ, ಅದೂ ಕೂಡ ಕೇವಲ 40ನೇ ವರ್ಷದ ವಯಸ್ಸಿನಲ್ಲಿ. ಅದು 1984ರ ಕಾಲಘಟ್ಟ. ಭಾರತದ ಇತಿಹಾಸದಲ್ಲಿ ಅದು ಸಾಮಾನ್ಯ ವರ್ಷವಾಗಿರಲಿಲ್ಲ. ದೇಶದಾದ್ಯಂತ ಅಶಾಂತಿಯ ಕಾರ್ಮೋಡ ಮುಸುಕಿತ್ತು. ಅಕ್ಟೋಬರ್ 31ನೇ ತಾರೀಖು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರನ್ನು ಅವರ ಅಂಗರಕ್ಷಕರೇ ಹತ್ಯೆ ಮಾಡಿದ್ರು. ಒಂದೇ ಕ್ಷಣದಲ್ಲಿ ದೇಶದಾದ್ಯಂತ ಅಗಾಧವಾದ ಆಘಾತ, ಭಯ ಮತ್ತು ಭವಿಷ್ಯದ ಬಗ್ಗೆ ಅನಿಶ್ಚಿತತೆಯ ಕಾರ್ಮೋಡ ಆವರಿಸಿತು. ಅಂತಹ ಅತ್ಯಂತ ಕಷ್ಟಕರ ಸನ್ನಿವೇಶದಲ್ಲಿ ಕೇವಲ 40 ವರ್ಷದ ಒಬ್ಬ ಯುವಕನ ಹೆಗಲ ಮೇಲೆ ಕೋಟ್ಯಂತರ ಜನರ ಭವಿಷ್ಯವನ್ನ ಕಾಯುವ ದೈತ್ಯ ಜವಾಬ್ದಾರಿ ಬಿತ್ತು. ಆ ಯುವಕನೇ ಶ್ರೀ ರಾಜೀವ್ ಗಾಂಧಿ ಎಂಬ ಛಲದಂಕಮಲ್ಲ. ನಂತರ ರಾಜೀವ್ ಗಾಂಧಿಯವರು ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಯೊಂದಿಗೆ ದೇಶದ ಚುಕ್ಕಾಣಿ ಹಿಡಿದರು. ನಂತರ ನಡೆದಂತಹ 1984ರ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನ ರಾಜೀವ್ ಗಾಂಧಿಯವರ ಮೇಲಿಟ್ಟ ನಂಬಿಕೆಯ ದ್ಯೋತಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಜಯ ಸಿಕ್ಕಿತು. ಲೋಕಸಭೆಯ 508 ಸ್ಥಾನಗಳ ಪೈಕಿ ನ ಭೂತೋ ನ ಭವಿಷ್ಯತಿ ಎಂಬಂತೆ ಬರೋಬ್ಬರಿ 414 ಸ್ಥಾನಗಳು ಕಾಂಗ್ರೆಸ್ ಪಾಲಾದವು. ಒಬ್ಬ ಯುವ ಪ್ರಧಾನಿಗೆ ಇಷ್ಟು ದೊಡ್ಡ ಜನಾದೇಶ, ಇಷ್ಟು ದೊಡ್ಡ ಅಧಿಕಾರ ಸಿಕ್ಕಿದ್ದು ಅದೇ ಮೊದಲು. ಆದ್ರೆ ನಿಜವಾದ ಪ್ರಶ್ನೆ ಏನ್ ಗೊತ್ತಾ? ಅಷ್ಟು ದೊಡ್ಡ ಅಧಿಕಾರ ಕೈಗೆ ಸಿಕ್ಕಾಗ ರಾಜೀವ್ ಗಾಂಧಿ ಅವರು ಏನ್ ಮಾಡಿದ್ರು ಅನ್ನೋದು. ಅವರು ನಿನ್ನೆಯ ದುರಂತಗಳ ಬಗ್ಗೆ ಯೋಚಿಸ್ತಾ ಕೂರ್ಲಿಲ್ಲ, ನಾಳಿನ ಭಾರತ ಹೇಗಿರಬೇಕು ಅಂತ ಯೋಚಿಸೋಕ್ ಶುರು ಮಾಡಿದ್ರು. 80ರ ದಶಕದ ಕಾಲದ ಭಾರತವನ್ನು ಒಮ್ಮೆ ಇವತ್ತಿನ ಭಾರತದ ಜೊತೆ ಹೋಲಿಕೆ ಮಾಡಿ ನೋಡಿ. ಇವತ್ತು ನಮ್ಮ ಕೈಯಲ್ಲಿರೋ ಸಣ್ಣ ಮೊಬೈಲ್ನಿಂದ ಪ್ರಪಂಚದ ಇನ್ನೊಂದು ತುದಿಯಲ್ಲಿರೋ ವ್ಯಕ್ತಿಗೆ ಕ್ಷಣಾರ್ಧದಲ್ಲಿ ವಿಡಿಯೋ ಕಳಿಸ್ತೀವಿ. ಆದ್ರೆ ಆಗ ಒಂದು ಟೆಲಿಫೋನ್ ಕನೆಕ್ಷನ್ ಪಡೆಯೋದಕ್ಕೆ ವರ್ಷಗಟ್ಟಲೆ ಕಾಯಬೇಕಿತ್ತು. ಇವತ್ತು ಮಗುವಿನ ಕೈಯಲ್ಲೂ ಕಂಪ್ಯೂಟರ್ ಇದೆ. ಆಗ ಕಂಪ್ಯೂಟರ್ ಅನ್ನೋದು ಸಾಮಾನ್ಯ ಜನರ ಊಹೆಗೂ ಸಿಗದ ಅತಿ ಮಾನುಷ ವಸ್ತುವಾಗಿತ್ತು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಜಗತ್ತು ವೇಗವಾಗಿ ಬದಲಾಗ್ತಿದೆ, ನಾವು ಅದನ್ನು ಸುಮ್ಮನೆ ನೋಡ್ತಾ ಇರಬೇಕಾ ಅಥವಾ ಆ ಬದಲಾವಣೆಯ ಭಾಗವಾಗಬೇಕಾ ಅಂತ ಯೋಚನೆ ಮಾಡಿ ಬದಲಾವಣೆಯ ದಾರಿಯನ್ನ ಆಯ್ಕೆ ಮಾಡಿಕೊಂಡ್ರು. ಅವರಿಗೆ ತಂತ್ರಜ್ಞಾನ ಅಂದ್ರೆ ಕೇವಲ ಕಂಪ್ಯೂಟರ್ ಅಲ್ಲ, ಜನರ ಬದುಕನ್ನ ಸುಲಭ ಮಾಡುವ ದೊಡ್ಡ ಸಾಧನ ಅನ್ನೋದು ಗೊತ್ತಿತ್ತು. ಅದಕ್ಕಾಗಿ ಅವರು ಟೆಲಿಕಾಂ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಮುನ್ನುಡಿ ಬರೆದರು. ಅದರ ಪ್ರತಿಫಲವಾಗಿ C.DOT ಸ್ಥಾಪನೆಯಾಯಿತು. ಭಾರತದ ಕಟ್ಟಕಡೆಯ ಹಳ್ಳಿಗೂ ಟೆಲಿಫೋನ್ ಸಂಪರ್ಕ ತಲುಪಬೇಕು ಅನ್ನೋ ಕನಸಿನೊಂದಿಗೆ ನಮ್ಮ ದೇಶದ ಪರಿಸ್ಥಿತಿಗೆ ತಕ್ಕಂತಹ ಸಂವಹನ ತಂತ್ರಜ್ಞಾನ ರೂಪುಗೊಂಡಿತು. ಅಷ್ಟೇ ಅಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸಾಮಾನ್ಯ ಜನರ ಬದುಕಿಗೆ ತರಲು ಟೆಕ್ನಾಲಜಿ ಮಿಷನ್ಗಳು ಶುರುವಾದವು. ಕುಡಿಯುವ ನೀರು, ಸಾಕ್ಷರತೆ, ಮಗುವಿನ ಲಸಿಕೆ, ಎಣ್ಣೆ ಬೀಜ ಉತ್ಪಾದನೆ ಮತ್ತು ಟೆಲಿಕಾಂ. ಹೀಗೆ ರಾಜೀವ್ ಗಾಂಧಿಯವರ ದೃಷ್ಟಿಯಲ್ಲಿ ತಂತ್ರಜ್ಞಾನ ಅಂದ್ರೆ AC ರೂಮ್ನಲ್ಲಿ ಕೂತು ಕೆಲಸ ಮಾಡೋದಷ್ಟೇ ಅಲ್ಲ, ಗ್ರಾಮದಲ್ಲೊಬ್ಬ ಸಾಮಾನ್ಯ ಮನುಷ್ಯ ಕುಡಿಯುವ ನೀರು ಮತ್ತು ಆರೋಗ್ಯ ಪಡೆಯುವುದು ತಂತ್ರಜ್ಞಾನದ ಗುರಿಯಾಗಿತ್ತು. ಆದ್ರೆ ಬರೀ ತಂತ್ರಜ್ಞಾನದಿಂದ ದೇಶ ಕಟ್ಟೋಕೆ ಸಾಧ್ಯವಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅದಕ್ಕೆ ಬೇಕಾಗಿದ್ದು ಶಿಕ್ಷಣ. ರಾಜೀವ್ ಗಾಂಧಿಯವರು ಸ್ಪಷ್ಟವಾಗಿ ನಂಬಿದ್ದ ಒಂದು ವಿಷಯ ಏನಂದ್ರೆ, ಈ ದೇಶದ ನಿಜವಾದ ಸಂಪತ್ತು ಚಿನ್ನ, ತೈಲ ಅಥವಾ ಖನಿಜಗಳಲ್ಲ. ಈ ದೇಶದ ನಿಜವಾದ ಸಂಪತ್ತು ಇಲ್ಲಿನ ಮಕ್ಕಳು ಮತ್ತು ಯುವ ಶಕ್ತಿ ಅನ್ನೋದು. ಅದಕ್ಕಾಗಿಯೇ 1986ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರು. ಹಳ್ಳಿಯ ಬಡ ಪ್ರತಿಭಾವಂತ ಮಗುವಿಗೂ ನಗರದ ಮಗುವಿನಷ್ಟೇ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ಆಶಯದಿಂದ ಜವಾಹರ್ ನವೋದಯ ವಿದ್ಯಾಲಯಗಳನ್ನು ಆರಂಭಿಸಿದರು. ಅಷ್ಟೇ ಅಲ್ಲ, 1985ರಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಅಂದರೆ ಶಿಕ್ಷಣ ಅಂದ್ರೆ ಬರೀ ದೊಡ್ಡ ನಗರದ ಕಾಲೇಜು ಕಟ್ಟಡ ಮಾತ್ರ ಅಲ್ಲ, ಮನೆಯಲ್ಲಿದ್ದು ಕೆಲಸ ಮಾಡುವವರಿಗೂ ದೂರದ ಹಳ್ಳಿಯವರಿಗೂ ಕಲಿಯುವ ಬಾಗಿಲು ತೆರೆದಿರಬೇಕು ಅನ್ನೋದೇ ಈ ಮುಕ್ತ ವಿಶ್ವವಿದ್ಯಾಲಯದ ಉದ್ದೇಶವಾಗಿತ್ತು. ಇನ್ನು ರಾಜೀವ್ ಗಾಂಧಿಯವರು ಅತಿ ಹೆಚ್ಚು ಪ್ರೀತಿಸುತ್ತಿದ್ದದ್ದು ಈ ದೇಶದ ಯುವಶಕ್ತಿಯನ್ನು. ಅವರಿಗೆ ಯುವಕರ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಒಂದು ಕಾಲದಲ್ಲಿ ಭಾರತದಲ್ಲಿ ಮತದಾನದ ವಯಸ್ಸು 21 ವರ್ಷ ಇತ್ತು. ರಾಜೀವ್ ಗಾಂಧಿಯವರು ಅದನ್ನು 18 ವರ್ಷಕ್ಕೆ ಇಳಿಸಿದರು. 18
18 ವರ್ಷದ ಯುವಕ ಈ ದೇಶದ ಭವಿಷ್ಯ ಎಂದಾದರೆ ದೇಶದ ನಿರ್ಧಾರದಲ್ಲೂ ಅವನ ಧ್ವನಿ ಇರಲೇಬೇಕು ಅನ್ನೋ ಆಳವಾದ ವಿಶ್ವಾಸ ಅವರಲ್ಲಿತ್ತು. ಪ್ರಜಾಪ್ರಭುತ್ವದಲ್ಲಿದ್ದ ಮತ್ತೊಂದು ದೊಡ್ಡ ಸವಾಲು ಅಂದ್ರೆ ಪಕ್ಷಾಂತರ ಪಿಡುಗು. ಅದು ಇವತ್ತು ಕೂಡ ಇದೆ ಬಿಡಿ. ಅದರಲ್ಲೂ 2014ರ ನಂತರ ವಿಪರೀತವಾಗಿದೆ. ಜನರ ಮತದಿಂದ ಗೆದ್ದು ವೈಯಕ್ತಿಕ ಲಾಭಕ್ಕಾಗಿ ಪಕ್ಷ ಬದಲಾಯಿಸುವುದನ್ನು ತಡೆಯಲು 1985ರಲ್ಲಿ 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪಕ್ಷಾಂತರ ವಿರೋಧಿ ಕಾನೂನು ಜಾರಿಗೆ ತಂದರು. ಜನಾದೇಶ ವ್ಯಾಪಾರವಾಗಬಾರದು ಅನ್ನೋದೇ ಇದರ ಹಿಂದಿನ ಸ್ಪಷ್ಟ ಸಂದೇಶವಾಗಿತ್ತು. ಅವರ ಕನಸು ದೆಹಲಿ ಅಥವಾ ರಾಜಧಾನಿಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಅದು ಗ್ರಾಮಗಳಿಗೂ ತಲುಪಬೇಕು ಎಂಬ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಕನಸನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತರಲು ಮುನ್ನುಡಿ ಬರೆದವರು ರಾಜೀವ್ ಗಾಂಧಿಯವರು. ಅಧಿಕಾರ ಕೆಲವೇ ಜನರ ಕೈಯಲ್ಲಿರಬಾರದು, ಹಳ್ಳಿಯ ನಿರ್ಧಾರವನ್ನು ಹಳ್ಳಿಯ ಜನರೇ ತೆಗೆದುಕೊಳ್ಳಬೇಕು ಅಂತ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಅಧಿಕಾರ ನೀಡಲು ರಾಜೀವ್ ಗಾಂಧಿ ಸರ್ಕಾರ ದೊಡ್ಡ ಪ್ರಯತ್ನ ಮಾಡಿತು. ಅವರ ಅವಧಿಯಲ್ಲಿ ಆ ಮಸೂದೆಗಳು ಕಾನೂನಾಗದಿದ್ದರೂ ಅವರು ಹಾಕಿಕೊಟ್ಟ ಆ ಬಲವಾದ ಅಡಿಪಾಯವೇ ಮುಂದೆ 1992-93ರಲ್ಲಿ 73ನೇ ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳ ಮೂಲಕ ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಸ್ಥಾನಮಾನ ಸಿಗಲು ಕಾರಣವಾಯಿತು. ಅದರ ಜೊತೆಗೆ ಗ್ರಾಮೀಣ ಬಡವರಿಗೆ ಉದ್ಯೋಗ ಮತ್ತು ಮೂಲಸೌಕರ್ಯ ನೀಡಲು 1989ರಲ್ಲಿ ಜವಾಹರ್ ರೋಜಗಾರ್ ಯೋಜನೆ ತಂದರು. ನಗರಗಳು ಮಾತ್ರ ಬೆಳೆದರೆ ಭಾರತ ಬೆಳೆದಂತೆ ಅಲ್ಲ, ಹಳ್ಳಿಗಳು ಬೆಳೆದಾಗ ಮಾತ್ರ ಭಾರತ ನಿಜವಾಗಿ ಮುನ್ನಡೆಯುತ್ತದೆ ಅನ್ನೋದು ರಾಜೀವ್ ಗಾಂಧಿಯವರ ದೂರದೃಷ್ಟಿಯ ಪರಿಕಲ್ಪನೆ. ಜೊತೆಗೆ 80ರ ದಶಕದಲ್ಲಿ ದೇಶದ ಒಳಗಡೆ ಅಸ್ಸಾಂ, ಪಂಜಾಬ್, ಮಿಜೋರಾಂಗಳಲ್ಲಿ ದೀರ್ಘಕಾಲದ ಸಂಘರ್ಷ ಮತ್ತು ಹಿಂಸಾಚಾರ ನಡೆಯುತ್ತಿತ್ತು. ಆದರೆ ರಾಜೀವ್ ಗಾಂಧಿಯವರು ಪ್ರತಿಯೊಂದಕ್ಕೂ ಬಲಪ್ರಯೋಗವೇ ಉತ್ತರ ಅಂತ ಭಾವಿಸಲಿಲ್ಲ. ಅವರು ಮಾತುಕತೆಯ ದಾರಿಯನ್ನು ಆರಿಸಿಕೊಂಡರು. 1985ರ ಅಸ್ಸಾಂ ಒಪ್ಪಂದ ಮತ್ತು 1986ರ ಮಿಜೋರಾಂ ಶಾಂತಿ ಒಪ್ಪಂದಗಳ ಮೂಲಕ ದಶಕಗಳ ಬಂಡಾಯವನ್ನು ಶಮನಗೊಳಿಸಿ ಶಾಂತಿಯ ಹೊಸ ಬಾಗಿಲು ತೆರೆದರು. ಅವರ ಜಾಗತಿಕ ನೋಟವು ಅಷ್ಟೇ ವಿಶಾಲವಾಗಿತ್ತು. 1985ರಲ್ಲಿ ಸಾರ್ಕ್ ಒಕ್ಕೂಟದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1988ರಲ್ಲಿ ವಿಶ್ವಸಂಸ್ಥೆಯಲ್ಲಿ ನಿಶ್ಶಸ್ತ್ರೀಕರಣ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಕ್ರಾಂತಿಕಾರಿ ಆಕ್ಷನ್ ಪ್ಲಾನ್ ಮಂಡಿಸಿದರು. ಜಗತ್ತು ಶಸ್ತ್ರಾಸ್ತ್ರಗಳ ಭಯದಲ್ಲಿ ಬದುಕಬಾರದು ಅನ್ನೋದು ರಾಜೀವ್ ಗಾಂಧಿಯವರ ಜಾಗತಿಕ ಕನಸಾಗಿತ್ತು. ಆದರೆ ನಾವು ನೆನಪಿಡಬೇಕಾದ ಸತ್ಯ ಒಂದಿದೆ. ಈ ಎಲ್ಲ ಒಳ್ಳೆಯದರ ಜೊತೆಗೆ ರಾಜೀವ್ ಗಾಂಧಿಯವರ ಸರ್ಕಾರದ ಮೇಲೂ ಗಂಭೀರ ವಿಮರ್ಶೆಗಳು ಬಂದವು. ಅವರ ಸರ್ಕಾರದ ಕೆಲವು ನಿರ್ಧಾರಗಳು ಯಶಸ್ವಿಯಾದರೆ ಕೆಲವು ನಿರೀಕ್ಷಿತ ಫಲ ನೀಡಲಿಲ್ಲ. ಇತಿಹಾಸ ಅಂದ್ರೆ ಬರೀ ಹೊಗಳಿಕೆ ಅಲ್ಲ, ಸತ್ಯವನ್ನು ಮುಖಾಮುಖಿ ನೋಡುವ ಧೈರ್ಯ. ಅವರನ್ನು ದೇವರೆಂದು ಪೂಜಿಸಬೇಕಿಲ್ಲ, ಹಾಗೆಯೇ ಅವರ ಕೊಡುಗೆಗಳನ್ನು ಅಳಿಸಿ ಹಾಕುವುದೂ ಇತಿಹಾಸವಲ್ಲ. ಇರಲಿ, ಅದು 1991ರ ಮೇ 21ನೇ ತಾರೀಖು. ಆಗ ರಾಜೀವ್ ಗಾಂಧಿಯವರ ವಯಸ್ಸು ಕೇವಲ 46 ವರ್ಷ. ಆ ಕರಾಳ ರಾತ್ರಿ ನಡೆದ ಆತ್ಮಹತ್ಯಾ ಬಾಂಬ್ ದಾಳಿಯಲ್ಲಿ ರಾಜೀವ್ ಗಾಂಧಿಯವರ ಭೌತಿಕ ದೇಹ ಛಿದ್ರವಾಗಿತ್ತು. ಅವರ ರಕ್ತದ ಪ್ರತಿಯೊಂದು ಹನಿಯೂ ಈ ದೇಶದ ಮಣ್ಣಿನಲ್ಲಿ ವಿಲೀನವಾಯಿತು. ಮುಂದೆ ದೊಡ್ಡ ಜೀವನವಿತ್ತು, ಸಾಧಿಸಬೇಕಾದ ಕನಸುಗಳಿದ್ದವು, ಭಾರತಕ್ಕಾಗಿ ಮಾಡಬೇಕಾದ ಎಷ್ಟೋ ಕೆಲಸಗಳಿದ್ದವು. ಆದರೆ ವಿಧಿಯಾಟ ಬೇರೆಯೇ ನಡೆದಿತ್ತು. ಆ ಭೀಕರ ಬಾಂಬ್ ದಾಳಿ ಒಬ್ಬ ಕನಸುಗಾರನ ಪ್ರಯಾಣವನ್ನು, ಅವರ ಕನಸುಗಳನ್ನು ಅರ್ಧಕ್ಕೆ ಚಿವುಟಿ ಹಾಕಿತು. ಆದರೆ ರಾಜೀವ್ ಗಾಂಧಿಯವರು ಬಿತ್ತಿದ ಆಲೋಚನೆಗಳನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇವತ್ತು ನಾವು ಮೊಬೈಲ್ ಹಿಡಿದು ಜಗತ್ತಿನ ಜೊತೆ ವ್ಯವಹರಿಸುತ್ತಿದ್ದೇವೆ ಅಂದ್ರೆ, ನಮ್ಮ ದೇಶದ ಸಾಫ್ಟ್ವೇರ್ ಕ್ಷೇತ್ರ ಪ್ರಪಂಚದಲ್ಲೇ ಹೆಸರು ಮಾಡಿದೆ ಅಂದ್ರೆ, 18 ವರ್ಷದ ಯುವಕ ಹೆಮ್ಮೆಯಿಂದ ಮತ ಹಾಕುತ್ತಿದ್ದಾನೆ ಅಂದ್ರೆ, ಹಳ್ಳಿಯ ಬಡಮಗು ನವೋದಯದಲ್ಲಿ ಶಿಕ್ಷಣ ಪಡೆಯುತ್ತಿದೆ ಅಂದ್ರೆ, ಅದರ ಹಿಂದೆ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ತೋರಿಸಿದ ಮುನ್ನೋಟದ ದಿಕ್ಸೂಚಿ ಇದೆ. ಒಬ್ಬ ನಾಯಕ ಇಡೀ ದೇಶವನ್ನು ಒಬ್ಬನೇ ಕಟ್ಟಲಾರ, ಆದರೆ ದೇಶ ಸಾಗಬೇಕಾದ ಸರಿಯಾದ ದಾರಿಯನ್ನು ತೋರಿಸಬಲ್ಲ. ನಾವು ಭವಿಷ್ಯದತ್ತ ಹೆಜ್ಜೆ ಇಡಬೇಕು ಅನ್ನೋ ಭರವಸೆಯನ್ನು ಒಂದು ತಲೆಮಾರಿಗೆ ನೀಡಬಲ್ಲ. ಅಂಥ ಅನೂಹ್ಯ ಕಾರ್ಯ ಮಾಡಿದವರು ರಾಜೀವ್ ಗಾಂಧಿಯವರು ಅನ್ನೋದು ನಾವೆಲ್ಲರೂ ನೆನಪಿನಲ್ಲಿಡಬೇಕಾದ ಸತ್ಯ. ಈಗ ಹೇಳಿ, ರಾಜೀವ್ ಗಾಂಧಿ ಅಂದ್ರೆ ಯಾರು ಅಂತ? ಅವರು ಕೇವಲ ಒಂದು ಕುಟುಂಬದ ಹೆಸರಲ್ಲ, ಅಥವಾ ಈ ದೇಶದ ಪ್ರಧಾನಿಯಾಗಿದ್ದವರು ಎಂಬುದು ಅಲ್ಲ. ಅವರು ಬದಲಾವಣೆ ಬಯಸಿದ್ದ ಭಾರತದ ಮುಖ, ಭವಿಷ್ಯದ ಭಾರತವನ್ನು ಅಂದೇ ಕಲ್ಪಿಸಿಕೊಂಡಿದ್ದ ನಿಜವಾದ ಕನಸುಗಾರ. ರಾಜೀವ್ ಗಾಂಧಿ ಅವರು ನಮ್ಮ ಮುಂದೆ ಬಿಟ್ಟು ಹೋದ ಪ್ರಶ್ನೆ ಇವತ್ತಿಗೂ ಪ್ರಸ್ತುತವಾಗಿದೆ. ನಾವು ಇವತ್ತಿನ ಪರಿಸ್ಥಿತಿಯಲ್ಲೇ ಇರಬೇಕಾ, ಅಥವಾ ನಾಳಿನ ಭಾರತವನ್ನು ಇವತ್ತೇ ಕಟ್ಟಲು ಶುರು ಮಾಡಬೇಕಾ ಅನ್ನೋದು. ಕೆಲವರು ಅಧಿಕಾರವನ್ನು ಬಿಟ್ಟು ಹೋಗುತ್ತಾರೆ, ಇನ್ನು ಕೆಲವರು ಆಸ್ತಿಯನ್ನು ಬಿಟ್ಟು ಹೋಗುತ್ತಾರೆ. ಆದರೆ ರಾಜೀವ್ ಗಾಂಧಿ ಅವರು ಬಿಟ್ಟು ಹೋಗಿದ್ದು ಒಂದು ಆಲೋಚನೆಯನ್ನು, ಆಧುನಿಕ ತಂತ್ರಜ್ಞಾನ ಆಧಾರಿತ ಯುವ ಶಿಕ್ಷಿತ ಮತ್ತು ಸಶಕ್ತ ಭಾರತದ ಆಲೋಚನೆಯನ್ನು. ರಾಜೀವ್ ಗಾಂಧಿ ಅಂದರೆ ನಿನ್ನೆಯ ಭಾರತವನ್ನು ಆಳಿದ ನಾಯಕ ಮಾತ್ರವಲ್ಲ, ನಾಳೆಯ ಭಾರತದ ಕನಸು ಕಂಡ ಧೀಮಂತ ನಾಯಕ. ಏಕೆಂದರೆ ಕೆಲವು ಕನಸುಗಳಿಗೆ ಕನಸು ಕಂಡ ವ್ಯಕ್ತಿಯ ಆಯುಷ್ಯಕ್ಕಿಂತಲೂ ದೀರ್ಘವಾದ ಆಯುಷ್ಯವಿರುತ್ತದೆ. ಇದು ನಮ್ಮೆಲ್ಲರ ಭಾರತ ರತ್ನ ರಾಜೀವ್ ಗಾಂಧಿಯವರ ಬದುಕಿನ ಕಥನ. ರಾಜೀವ್ ಗಾಂಧಿಯವರು ಕಂಡ ನವಭಾರತದ ಕನಸನ್ನು ನನಸು ಮಾಡಲು ನಾವೆಲ್ಲರೂ ಮುಂದೆ ಹೆಜ್ಜೆ ಇಡೋಣವೇ? ಇದೇ ನಾವು ರಾಜೀವ್ ಗಾಂಧಿಯವರಿಗೆ ಸಲ್ಲಿಸುವ ನಿಜವಾದ ಭಾವನಮನ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.